ವಾಟರ್ ಡಿಪಾರ್ಟ್ಮೆಂಟ್ ಇರಲಿ, ಆಡಿಟರ್ ಡಿಪಾರ್ಟ್ಮೆಂಟ್ ಇರಲಿ, ಅಗ್ರಿಕಲ್ಚರ್ ಬೆಳೆ ಹಾನಿಯಾಗಿರಲಿ, ಎಲ್ಲರಿಗೂ ರಿಪೋರ್ಟ್ ಬರಬೇಕು. ರಿಪೋರ್ಟ್ ಬಂದಾಗ ಆ ರಿಪೋರ್ಟನ್ನು ಡೈರೆಕ್ಟ್ ಒಪ್ಕೊಳ್ಳಂಗಿಲ್ಲ ನಾವು. ಅದನ್ನ ನಿಮ್ಮ ಜೊತೆನೂ ಡಿಸ್ಕಸ್ ಮಾಡಿ ಯಾರಿಗೆ ಹಾನಿಯಾಗಿತ್ತೋ 100% ನಾವು ಕೊಡೋಷ್ಟು ಜವಾಬ್ದಾರಿ ಮಾಡ್ತೀವಿ. ಅದಕ್ಕೆ ನಮ್ಮ ಮೇಲೆ ವಿಶ್ವಾಸ ಇರಲಿ ಅಂತ ತಮಗೆ ಹೇಳಿದ್ದು ಐತಿ. ನಾನು ಅವತ್ತು ಹೇಳಿದ್ದೀನಿ, ನಾನು ಇವತ್ತು ಹೇಳ್ತೀನಿ, ನಾನು ನಿಮ್ಮ ಜೊತೆ ನಿಂತ್ಕೊಳ್ತೀನಿ. ಒಂದು ಎರಡನೇದು, ಇವತ್ತು JK ಸಿಮೆಂಟ್ ಫ್ಯಾಕ್ಟರಿನವರು ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ಅಂದರೆ ಓದ್ಬಿಡ್ತೀನಿ ಒಂದ್ಸಲ. ನಮ್ಮ ಸಿಮೆಂಟ್ ಸ್ಥಾವರದಲ್ಲಿ ಕೆಲವರಿಂದ ನಡೆಯುತ್ತಿರುವ ಪ್ರತಿಭಟನೆ ಬಗ್ಗೆ ಭಾರತೀಯ ಕಂಪನಿಗಳ ಕಾಯ್ದೆಯಲ್ಲಿ ನೋಂದಾಯಿಸಲಾದ ಮೇಸರ್ಸ್ JK ಸಿಮೆಂಟ್ ಲಿಮಿಟೆಡ್ ಕಂಪನಿಯು ಸಿಮೆಂಟ್ ಉತ್ಪಾದನೆ ಪ್ರವರ್ತಕರಲ್ಲಿ ಒಂದಾಗಿದೆ. ಇದು 1974ರಿಂದ ಭಾರತ ಅತಿ ದೊಡ್ಡ ಉತ್ಪಾದನೆಯಲ್ಲಿ ಒಂದಾಗಿದೆ. ಈ ಉದ್ಯಮವು ಅಡಿಯಲ್ಲಿ ಪ್ರಮಾಣೀಕರಿಸಲ್ಪಟ್ಟಿರುತ್ತದೆ. ಅಂದರೆ ಅವ್ರ ನಂಬರ್ ಹಾಕಿದ್ದಾರೆ, ಯಾವ ಕಂಪನಿ ನಂಬರು. JK ಸಿಮೆಂಟ್ ಲಿಮಿಟೆಡ್ ಸಿಮೆಂಟ್ ಸ್ಥಾವರ ಮತ್ತು ಅದರ ಸುಣ್ಣಕಲ್ಲು ಗಣಿಗಳ ಕಾರ್ಯಾಚರಣೆಗೆ ಅಗತ್ಯವಿರುವ ಎಲ್ಲ ಕಾನೂನು ಮತ್ತು ಶಾಸನಬದ್ಧ ನಿಯಮಗಳನ್ನು ಪಾಲಿಸುತ್ತಿದೆ. ಪ್ರಸ್ತುತ ನಮ್ಮ ಸಿಮೆಂಟ್ ಸ್ಥಾವರದಲ್ಲಿ ನಡೆಯುತ್ತಿರುವ ಮುಷ್ಕರದ ಸಂದರ್ಭದಲ್ಲಿ ಕೆಲವರಿಂದ ಕಾನೂನು ಮತ್ತು ಶಾಸನಬದ್ಧ ಅವಶ್ಯಕತೆಗಳನ್ನು ಪಾಲಿಸದಿರುವ ಬಗ್ಗೆ ಕೆಲವು ದೂರುಗಳನ್ನು ಎತ್ತಿದ್ದಾರೆ. ನಮ್ಮ ಸಂಸ್ಥೆಯು ನಿರ್ವಹಿಸುವ ಮತ್ತು ಸಲ್ಲಿಸುವ ದಾಖಲೆಗಳನ್ನು ಪರಿಶೀಲಿಸುವಂತೆ ನಾವು ಸಂಬಂಧಪಟ್ಟ ಸರ್ಕಾರಿ ಇಲಾಖೆಯನ್ನು ಒತ್ತಾಯಿಸುತ್ತೇವೆ. ಪರಿಶೀಲನೆಯ ಸಮಯದಲ್ಲಿ ಯಾವುದೇ ವ್ಯತ್ಯಾಸಗಳು ಕಂಡುಬಂದರೆ ಇಲಾಖೆಯು ಸರಿಪಡಿಸಲು ನೀಡುವ ನೋಟಿಸ್ಗಳನ್ನು ಸ್ವೀಕರಿಸಿ ಅದನ್ನು ನಮ್ಮ ಸಂಸ್ಥೆಯು ಆದಷ್ಟು ಬೇಗ ಪರಿಹರಿಸುತ್ತದೆ. ಇದಲ್ಲದೆ ಸಿಮೆಂಟ್ ಸ್ಥಾವರದ ಕಾರ್ಯಾಚರಣೆಯಿಂದಾಗಿ ಸುತ್ತಮುತ್ತಲಿನ ಕೃಷಿ ಹೊಲಗಳಿಗೆ ಹಾನಿ ಮತ್ತು ನಷ್ಟ ಸಂಭವಿಸಿದೆ ಎಂದು ಅಭಿಪ್ರಾಯಪಟ್ಟರೆ ಸಂಬಂಧಿತ ಸರ್ಕಾರಿ ಇಲಾಖೆಗಳು ಹಾಗೂ JK ಸಿಮೆಂಟ್ನ ಲಿಮಿಟೆಡ್ನ ಪ್ರತಿನಿಧಿಗಳೊಂದಿಗೆ ಜಂಟಿ ಸಮಾವೇಶ ನಡೆಸಿ ವರದಿಯನ್ನು ಸಲ್ಲಿಸಬಹುದು. ಹತ್ತಿರದ ಹೊಲಗಳಿಗೆ ನಿಜವಾದ ನಷ್ಟ ಕಂಡು ಬಂದರೆ ಪರಿಶೀಲನಾ ಸಮಿತಿಯು ಹಾನಿಗೊಳಗಾದ ರೈತರಿಗೆ ಸೂಕ್ತ ಪರಿಹಾರವನ್ನು ಸೂಚಿಸಿ ಶಿಫಾರಸನ್ನು ಮಾಡಬಹುದು. ಸದರಿ ಮಾಹಿತಿ ಮುಂದಿನ ಅಗತ್ಯ ಕ್ರಮಕ್ಕಾಗಿ ಸಲ್ಲಿಸಲಾಗಿದೆ. ಧನ್ಯವಾದಗಳೊಂದಿಗೆ JK ಸಿಮೆಂಟ್ ಮುದ್ದಾಪುರ್ ಅಧಿಕೃತ ಸಹಿದಾರರು ಅಂತೇಳಿ ನಮ್ಮ ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ಇದರ ಅರ್ಥ ಆಗೈತೆ ಅನ್ಕೊಂತೀನಿ. ಇದರ ಅರ್ಥ ಏನಂದ್ರೆ ಏನು ನಮ್ಮ ಏನೈತಿ ಕೆಲಸ ಪೊಲೀಸ್ಗಳು ಏನ್ ಮಾಡ್ತಾರ ಅವ್ರದ್ದು ಏನೈತಿ ಎಂಟ್ರಿ ಕಂಪ್ನಿ ಲೇಬರ್ಗಳು ಏನೈತಿ ಎಂಟ್ರಿ ಇಲ್ಲ. ಏನೈತಿ ಅವ್ರದ್ದು ಟೈಲ್ ಹಾಕೊಂಡ್ ಬರ ಅವ್ರದ್ದು ಕಂಪ್ನಿ ಲೇಬರ್ ಏನೈತಿ ರೈತನ ಇಲ್ಲ. ಏನ್ ದಬಾಣಿಕೆ ಮಾಡಕ್ ಬಂದಾರ? ಕಂಪ್ನಿ ಲೇಬರ್ ಬಂದಿದ್ದಾರೆ. ಕೂತ್ಕೋರಿ ಇವರ ಕೊಂಡ್ರಿ ನೀವು ಗದ್ದ ಮಾಡಬೇಡ್ರಿ, ಎಲ್ಲಾರು ಕುತ್ಕೊಳ್ರಿ. ಬರ್ರಿ, ಎಲ್ಲಾರು ಕುತ್ಕೊಬರ್ರಿ. ಆಯ್ತು ಬರ್ರಿ, ನಾ ಹೇಳ್ತೀನಿ ಬರ್ರಿ, ಕುತ್ಕೊಬರ್ರಿ. ಅದೇನಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ಕೋದೈತ್ರಿ. ನಮ್ ರೈತರು ನೀವು ಇಲ್ಲಿ ಸ್ಟೇಜ್ ಒಳಗ್ ಬರ್ರಿ. ಅಲ್ಲೇನು ಹೋಗೋದೇ ಇಲ್ಲ, ಅವ್ರೇನು ನಮಗ್ ಸಂಬಂಧ ಇಲ್ಲ. ಎಲ್ಲಾರು ಕುತ್ಕೊಳ್ರಿ. ಅವ್ರೇನೋ ಇಲ್ಲಿ ಬಂದ್ ಅಲ್ಲಿ ಎಬ್ಸಿದ್ರು, ಅದ ಪೊಲೀಸ್ ಜವಾಬ್ದಾರಿ. ಇಲ್ಲಿ ತಹಸೀಲ್ದಾರ್ ಸಾಹೇಬ್ರು ಬಂದಾರು, CPI ಸಾಹೇಬ್ರ ಅದಾರು, PSI ಸಾಹೇಬ್ರ ಅದಾರ. ನೀವು ಯಾರು ತಲೆ ಕೆಡ್ಸ್ಕೋಬೇಡ್ರಿ. ಯಾರದಾರ ಅಟ್ರು ಬಂದಿ ನಮ್ ಸ್ಟೇಜ್ ತಕ್ಕ ನಿಂದ್ರಿ ಬರ್ರಿ. ಅವ್ರು ಇನ್ನ ಕುತಂತ್ರ ಮಾಡ್ಕೊತ ಬಂದ 20 ವರ್ಷ ನಮ್ ಕೂಡ ಆಡಾಟ ಮಾಡಾಕತ್ತಾರ. ಅವ್ರ ಕುತ್ಕೊಳ್ರಿ, ಯಾರು ತಲೆ ಕೆಡ್ಸ್ಕೋಬೇಡ್ರಿ. ಸಾಹೇಬ್ರದಾರ ನೋಡ್ರಿ, ನೀವು ಯಾರು ಮಾತು ಕೇಳ್ತಾ ಇಲ್ಲ. ಆಯ್ತು, ನಂಗೆ ಅರ್ಥ ಆಯ್ತು. ಇಲ್ಲಿ ಕೇಳ್ರಿ. ಸೊ ಇಷ್ಟು ವಿಷಯ ಐತಿ. ನಿಮ್ಮ ಮುಖಂಡರು ನನಗೆ ಹೇಳ್ಬೇಕಾದ್ರೆ ಕರ್ತವ್ಯ ಐತೆ. ಇದನ್ನ ನಿಮ್ಮ ಮುಖಂಡರು ನಾನು ಫೋನಲ್ಲಿ ಹೇಳಿದ್ದೀನಿ, ಇಲ್ಲಿ ಬರೋಕ್ಕಿಂತಲ್ಲ ಈ ರೀತಿ ನಮ್ಗೆ ಲೆಟರ್ ಬಂದಿದೆ, ಈ ರೀತಿ ಲೆಟರ್ ಕಮ್ಯುನಿಕೇಟ್ ಆಗಿದೆ ಅಂತೇಳಿ. ಯಾಕಂದ್ರೆ ಏನೇ ಒಂದು ಬದಲಾವಣೆಗಳಾದ್ರೆ ನಾನು ನಿಮ್ಗೆ ಹೇಳುವಂತ ಕರ್ತವ್ಯ ನಮ್ಗೆ ಇರ್ತೈತಿ. ಸೊ ರೈಟಿಂಗ್ ಅಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ನಾನು ನಿಮಗೆ ಕೇಳ್ರಿ, ಇನ್ನೊಂದ್ಸಲ ಮನವಿ ಮಾಡ್ತೀನಿ. ಏನಂತಂದ್ರ ನಾವು ನಿಮಗೆ ವರದಿ ಬಂದ ನಂತರ ಕುಲಂಕುಷವಾಗಿ ಪರಿಶೀಲಿಸಿ ಅದು ಏನ್ ಡ್ಯಾಮೇಜ್ ಆಗಿತ್ತು ಅದನ್ನೆಲ್ಲ ಅನಾಲಿಸಿಸ್ ಮಾಡಿ ನಿಮಗೆ ಸೂಕ್ತ ಪರಿಹಾರನ ಕೊಡಿಸೋ ಜವಾಬ್ದಾರಿ ನಾವು ಮಾಡ್ತೀವಿ. ಥ್ಯಾಂಕ್ ಯು. ಈಗ ನಿಮ್ಮ ಮುಂದೆ ಇದನ್ನ ವ್ಯವಸ್ಥೆ ನೋಡ್ರಿ ಹೆಂಗೈತ್ರಿ JK ಫ್ಯಾಕ್ಟ್ರಿದ. ಇದು ಮಂದಿ ನೋಡ್ರಿ ಸರ್, CPI ಸಾಹೇಬರಿಗೆ ನೀವು ಕುಂದ್ರಿ, ಅಷ್ಟು ನಾ ಮಾತಾಡ್ತಾನೆ. ಒಂದ್ 2 ಮಿನಿಟ್ ಕುಂದ್ರಿ ಸರ್. ಗಮನ ನಾ ತಪ್ಪನ. ಆ CPI ಸಾಹೇಬ್ರಿ ಏನಂದ್ರೆ ಅನ್ನೋದು ಹೇಳ್ತಾನ. ಇಲ್ಲಿ ಕೇಳ್ರಿ, ನೀವು ನೋಡ್ರಿ, ನೀವು ಗದ್ದ ಮಾಡ್ಬೇಡ್ರಿ, ಕುತ್ಕೊಳ್ರಿ. ನೀವು ಗದ್ದ ಮಾಡ್ಬೇಡ್ರಿ, ಕುತ್ಕೊಳ್ರಿ. ಸಮಸ್ಯೆ ಇಲ್ಲ ಆಗ್ತದೆ. ಇಲ್ಲ ರೀ, ನೀವು ಪೊಲೀಸ್ ಇಲ್ಲಿ ಕೇಳ್ರಿ.
ಇಲ್ಲಿ ಕೇಳ್ರಿ, ಶಾಂತಿ ನೀವು ಹೋರಾಟ ಮಾಡ್ತಾ ಇದ್ರಲ್ಲ, ಕುತ್ಕೊಂಡ್ ಕೇಳ್ರಿ. ನೀವು ಯಾರು ನನ್ನ ಕೇಳುವಲ್ರಿ, ನಾನು ಹೋಗ್ತೀನಿ. ನೀವ್ ಇಲ್ಲಿ ಮಾತಾಡ್ತೀರ, ಅಲ್ಲಿ ನೋಡ್ತೀರೋ? ನಾ ಇಲ್ಲಿ ಮಾತಾಡ್ತೇನಿಲ್ಲ. ನೀವು ರೈತರು ಯಾರು ಮಾತಾಡ್ಬೇಡ್ರಿ. ಇಲ್ಲಿ ಸರ್ ಅದಾರು, ಅವ್ರು ನೋಡಾಕತ್ತಾರ ಕಣ್ಣಾಗ, ಸುಳ್ಳು ಮಾತಾಡಿ ಗದ್ದ ಹಿಡಿದ್ಬೇಡ್ರಿ. ನೀವು ಗದ್ದ ಮಾಡ್ಬೇಡ್ರಿ. ನೀವು ಕುತ್ಕೊಡ್ರಿ, ಎಲ್ಲಾರು ಕುತ್ಕೊಡ್ರಿ, ದಯವಿಟ್ಟು ಎಲ್ಲಾರು ಕುತ್ಕೊಡ್ರಿ. ಎಲ್ಲಾರು ಕುತ್ಕೊಡ್ರಿ, ದಯವಿಟ್ಟು ಕುತ್ಕೊಡ್ರಿ. ಎಲ್ಲಾರು ಕುತ್ಕೊಡ್ರಿ, ನೀವು ಕುತ್ಕೊಡ್ರಿ, ಎಲ್ಲಾರು ಕುತ್ಕೊಡ್ರಿ. ಶಾಂತಿ ಸುವ್ಯವಸ್ಥಿತವಾಗಿ ಕಾಪಾಡ್ಕೋಬೇಕ್ರಿ. ಯಾವ್ದು ಏನೋ ಆದಂಗ ನೀವು ಯಾವ್ದನ್ನ ಶಾಂತಿ ಸುವ್ಯವಸ್ಥೆ ಏನ್ ಕಾಪಾಡ್ಕೊಡ್ರಿ. ಈ ವಿಷಯ ಇತ್ತು, ನಾ ವಿಷಯ ತಿಳಿಸಬೇಕಿತ್ತು. ನಿಮ್ಮ ಮುಖಂಡರಿಗಿತ್ತು, ನಮ್ಮ ಮುಖಂಡರು ತಿಳಿಸಿದ್ನಿ. ಅವ್ರೇನೋ ಇದಕ್ಕೆ ಹೋಗಿದಾರಂತೆ, ಕೊಪ್ಪಳಕ್ಕೆ ಹೋಗಿದಾರಂತೆ ಗವಿಸಿದ್ದೇಶ್ವರ ಸ್ವಾಮೀಜಿಯವ್ರ ಕರೀಲಿಕ್ಕೆ. ನಿಮ್ ಸುರೇಶ್ ಕಿವಿಯವ್ರು ನಾನು ಮಾತಾಡಿದೆ. ಯಾಕಂದ್ರೆ ಲೀಡರ್ಸ್ ಇಲ್ಲ ಅಂದ್ರೆ ನಾನು ಮಾತಾಡೋದು ಇರಬಾರ್ದು ಅಂತೇಳಿ ನಿಮ್ ಲೀಡರ್ಸ್ ಗಮನಕ್ಕೂ ತಗೊಂಡ್ ಬಂದಿದ್ದೀನಿ. ಆಮೇಲೆ ಈ ವಿಷಯ ಏನಂತೆ ನಿಮಗೆ ತಿಳಿಸಿ ಹೇಳಿದ್ದೀನಿ. ನೀವೇನು ನನ್ನ ಮನವಿಗೆ ಕಾಲ್ ಆಫ್ ಮಾಡ್ತೀರಾ, ನೀವು ಸ್ಟ್ರೈಕನ್ನು ಕಾಲ್ ಆಫ್ ಮಾಡ್ಬೋದು. ಇಲ್ಲ ಸರ್ ನಾವು ಕಂಟಿನ್ಯೂ ಮಾಡ್ತೀವಿ ಶಾಂತಿಯುತವಾಗಿದ್ರೆ ತಮಗೆಲ್ಲ ಹಾಕ್ತಿದೆ, ತಾವು ಶಾಂತಿಯುತವಾಗಿ ಕಂಟಿನ್ಯೂ ಮಾಡಬೇಕು. ಶಾಂತಿಯುತವನ್ನು ನಮ್ಮ ಪೊಲೀಸ್ ಸಿಬ್ಬಂದಿಯವರು ತಮಗೆ ಸರ್ಕಾರ ಕೊಟ್ಟು ಕಾಪಾಡ್ತಾರೆ. ಧನ್ಯವಾದ ಸರ್. 1 ಮಿನಿಟ್ ಸರ್.